ನಾನೊಬ್ಬ ಯಕ್ಷಗಾನ ಕಲಾವಿದ. ಅದರಲ್ಲೂ ಹಾಸ್ಯಗಾರ. ಪ್ರಶಸ್ತಿ ಫಲಕಗಳು ಬರಿಯ ಗೋಡೆಗಷ್ಟೇ ಸೀಮಿತವಾಗಿವೆ. ಜೀವನದಲ್ಲೇನೂ ಬದಲಾವಣೆ ಇಲ್ಲ. ನನ್ನ ಅಪ್ಪ ವರ್ಷ 75 ಕಳೆದರೂ ದುಡಿದೇ ತಿನ್ನಬೇಕು ಅನ್ನುವಂತಹ ಛಲಗಾರ. ಅಪ್ಪ, ನಾ ಹೊರಟೆ. ಆಯ್ತು ಮಗ, ಜಾಗ್ರತೆ, ಹೋಗಿ ಬಾ. ಹೌದು, ನಾನೊಬ್ಬ ಹಾಸ್ಯಗಾರ. ಜನರನ್ನು ನಗಿಸುವುದು ನನ್ನ ಕೆಲಸ. ನನ್ನನ್ನು ನೋಡಿ ಜನ ಸಂತೋಷಗೊಂಡು ನಗ್ತಾರೆ. ಆದರೆ ನಾನು ಅಣ್ಣ ಬನ್ನಿ ಅಣ್ಣ, ಏನ್ ಬೇಕಿತ್ತು? ಒಂದು ಪ್ಯಾಕೆಟ್ ತಿಂಡಿ ಕೊಡಿ. ಅದೇ ಆಗ್ಬೋದು. ಅದೇ ಹಾಂ, ಅದೇ ಕೋಲ್ಡ್ ಏನಾದ್ರು ಬೇಕಣ್ಣ? ಒಂದು ಕೋಲ್ಡ್ ಕೊಡಿ. ತಗೊಳ್ಳಿ. ಏನಾಯ್ತಣ್ಣ? ತಿಂಡಿ ಮಂಗ ಕೊಂಡೋಯ್ತಾ ಅಂತ. ಬರೀ ಕೋತಿದ್ದು ಪ್ರಾಬ್ಲಮ್ ಅಣ್ಣ. ಇಲ್ಲಿ ಏನಿಟ್ರು ತಗೊಂಡೋಗುತ್ತೆ. ಬೇರೆ ಕೊಡ್ಲಣ್ಣ? ಇನ್ನೊಂದು ಪ್ಯಾಕೆಟ್ ಕೊಡಿ. ನಾನು ಯಾವಾಗಲೂ ಯೋಚಿಸ್ತೀನಿ, ನಾನು ಹುಟ್ಟಿದ್ದು ಇನ್ನೊಬ್ಬರನ್ನು ಸಂತೋಷವಾಗಿಡಲಿಕ್ಕೆ, ನಾನು ಸಂತೋಷವಾಗಿರೋದಕ್ಕಲ್ಲ. ಆದರೆ ಈ ಮಾತು ಸುಳ್ಳು ಅನಿಸತೊಡಗಿದ್ದು ಅವಳ ಮೆಸೇಜ್ ಬಂದ ಮೇಲೆ. ನಾರ್ಮಲಿ ನಾನು ಯಾರ ಮೆಸೇಜಿಗೂ ರಿಪ್ಲೈ ಮಾಡಲ್ಲ. ಯಾರಿದು? ಅದು ಹೇಗೆ ಒಂದು ಮೆಸೇಜ್, ಒಂದು ಕಾಲ್ ಸ್ನೇಹವಾಗಿ ಬದಲಾಯಿತು, ಆ ಸ್ನೇಹ ಹೇಗೆ ಪ್ರೀತಿಯಾಯಿತು ನಾ ಕಾಣೆ. ಆದರೆ ಬರಬರುತ್ತಾ ಅವಳ ಹತ್ರ ಮಾತಾಡದಿದ್ದರೆ ದಿನವೇ ಹೋಗಲ್ಲ ಅನಿಸತೊಡಗಿತ್ತು. ಮುಖ ನೋಡಿ ಪ್ರೀತಿ ಎನ್ನುವ ಹೆಸರಿಟ್ಟು ತಿಂಗಳಿಗೊಂದು ಬ್ರೇಕಪ್ ಮಾಡಿಕೊಳ್ಳುವವರ ಮಧ್ಯೆ ಮುಖ ನೋಡದೆ ಮನಸ್ಸಿಂದ ಪ್ರೀತಿಸುವುದೇ ಶ್ರೇಷ್ಠ ಅಂದ್ಕೊಂಡೆ. ಇವತ್ತು ನನಗೆ ತುಂಬ ಟೆನ್ಷನ್ ಆಗ್ತಿದೆ. ಕಾರಣ ಅವಳು ನನ್ನನ್ನು ಮೀಟ್ ಆಗಬೇಕು ಅಂತ ಹೇಳಿದ್ದಾಳೆ. ಅವಳು ಹೇಗಿದ್ದಾಳೆ ಅಂತ ಗೊತ್ತಿಲ್ಲ. ಕಪ್ಪಿರ್ಬೋದಾ, ಬಿಳಿ ಇರ್ಬೋದಾ? ಹತ್ತಿರವಾಗ್ತಾ ಇದ್ದ ಹಾಗೆ ಎದೆ ಬಡಿತ ಜೋರಾಗ್ತಾ ಇದೆ. ಇದೇ ಅವಳು ಹೇಳಿದ ಸ್ಥಳ. ಯಾಕಲ್ಲೇ ನಿಂತ್ರಿ? ಬನ್ನಿ. ಯಾಕೆ ಮುಖ ತೋರ್ಸೋಕೆ ಮನಸ್ಸಿಲ್ವಾ? ಡೂ ಯು ಲವ್ ಮೀ? ಏನಾಯ್ತು? ನಾನು ಕಪ್ಪಾಗಿದ್ದೀನಿ ಅಂತಾನಾ? ಛೇ, ಹಾಗೇನಿಲ್ಲ. ನೀನು ಕಪ್ಪಾಗಿದ್ರು, ಬಿಳಿಯಾಗಿದ್ರು, ಕುಂಟಿಯಾಗಿದ್ರು, ಕುರುಡಿಯಾಗಿದ್ರು, ನೀನೇ ನನ್ನ ವೈಫ್ ಅಂತ ತೀರ್ಮಾನಿಸಿ ಬಂದಿತ್ತು. ಲವ್ ಯು ಟು. ಥ್ಯಾಂಕ್ ಯು ಸೋ ಮಚ್. ಸಾರಿ,
ಯಾಕೆ? ನಾನು ನಿಮ್ಮನ್ನು ಟೆಸ್ಟ್ ಮಾಡ್ತಿದ್ದೆ. ನೋಡಿ, ಡ್ಯಾಡಿ, ದೇವರು ಕೊಟ್ಟ ಸಂತೋಷ ಹೆಚ್ಚು ಸಮಯ ಉಳಿಯಲ್ಲ ಅನಿಸತೊಡಗಿದೆ. ದಿನಾಲೂ ಗಂಟೆಗಟ್ಟಲೆ ಮಾತಾಡ್ತಿದ್ದ ಅವಳ ಕಾಲ್ ಬರದೆ ವಾರವೇ ಕಳೆದು ಹೋಗಿದೆ. ನಾನು ಮಾಡಿದರೆ ಸ್ವಿಚ್ ಆಫ್. ಏನಾಯಿತು? ಅವಳ ಅಪ್ಪ ಏನಾದರೂ? ಇದು ಸ್ವಾತಿಯ ಅಪ್ಪ ಅಲ್ವಾ? ಏನಾಯಿತು? ಒಂದು ನಿಮಿಷ. ಏನಾಯಿತು? ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇದೆ. ನೋಡು, ಒಂದು ನಿಮಿಷ. ಇದಾಗುವ ಹಾಗೆ ಕಾಣುವುದಿಲ್ಲ. ಹತ್ತಿರ ಯಾರು ಮೆಕ್ಯಾನಿಕ್ ಇಲ್ವಾ? ಹತ್ತಿರ ಇರಲಿಲ್ಲ. ಹೌದಾ? ಮತ್ತೆಂತ ಮಾಡ್ತೀರಿ? ಅದೇ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಓ, ನೀವು ಯಕ್ಷಗಾನ ಕಲಾವಿದರಲ್ವಾ? ಹೌದು. ನಿಮ್ದು ತುಂಬ ಪರಿಚಯ ಉಂಟು ನನಗೆ. ನಂಗೆ ಒಂದು ಹೆಲ್ಪ್ ಮಾಡ್ತೀರಾ? ಮನೆ ತನಕೊಂದು ಬಿಟ್ಟು ಬರ್ತೀರಾ? ಇಲ್ಲೇ ಮನೆ. ಸರಿ, ಹೋಗು. ಅದಕ್ಕಂತ ಆಗಬೇಕು. ಬನ್ನಿ. ಬನ್ನಿ, ಮನೆಗೆ ಬನ್ನಿ. ನನಗೂ ಅದೇ ಬೇಕಿತ್ತು. ಮನೆಯಲ್ಲಾದರೂ ಸ್ವಾತಿ ಕಾಣಲಿಕ್ಕೆ ಸಿಗ್ಬೋದೇನೋ ಅನ್ನೋ ಆಸೆ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಸ್ವಲ್ಪ ಕೂತ್ಕೊಳ್ಳಿ, ಚಾ ಮಾಡಿ ತರ್ತೀನಿ. ಇಲ್ಲ ಬೇಡ, ಪರವಾಗಿಲ್ಲ. ಅಲ್ಲ, ಸ್ವಲ್ಪ ಕೂತ್ಕೊಳ್ಳಿ, ಬರ್ತೀನಿ ಈಗ.
ಇವರೆಲ್ಲಿ ಹೋದ್ರು? ಹಲೋ, ಹಾಸ್ಯಗಾರರು ಹೇಳಿ. ಹಾಸ್ಯಗಾರ್ರೆ, ಹಲೋ. ಇವತ್ತೊಂದು ಯಕ್ಷಗಾನಕ್ಕೆ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ವೇಷ ಒಂದು ಬೇರೆ ಯಾರಾದರೂ ಅಡ್ಜಸ್ಟ್ ಮಾಡ್ಬೋದಾ? ಎಂತ ಹಾಸ್ಯಗಾರ್ರೆ ನೀವು? ಈಗ ಸಮಯಕ್ಕಾಗುವಾಗ ಹೀಗೆ ಹೇಳುದಾ? ಬೇರೆ ಜಸ್ಟ್ ಎಂತ ಎಂತ ಪ್ರಾಬ್ಲಮ್ ಎಂತ? ಏನಿಲ್ಲ, ಮನಸ್ಸು ಸ್ವಲ್ಪ ಸರಿ ಇಲ್ಲ ಅಷ್ಟೇ. ಎಂಥದ್ದು ಮನಸ್ಸು ಸರಿ ಇಲ್ಲ? ಈಗ ನನ್ನ ಮನಸ್ಸು ಸರಿ ಉಂಟಾ? ಗುಟ್ಟಿನಲ್ಲಿ ಹೇಳುದು, ನಾನು ಹೆಂಡತಿ ಹತ್ರ ಜಗಳ ಮಾಡಿ ಬಂದದ್ದು. ನನ್ನ ಮನಸ್ಸು ಸರಿ ಇಲ್ಲ ಇವತ್ತು. ಹಾಗಂತ ನಮ್ಮ ವೃತ್ತಿಯಲ್ಲಿ ಅದನ್ನೆಲ್ಲ ಇಟ್ಕೊಂಡ್ರೆ ಆಗ್ತದ? ನೀವು ಬನ್ನಿ. ಮತ್ತೊಂದು, ಇವತ್ತಿನ ಪ್ರಸಂಗದಲ್ಲಿ ನಿಮ್ಮದು ಪ್ರಧಾನ ವೇಷ ಅಲ್ವಾ? ನೀವಿಲ್ಲ ಇದ್ರೆ ಯಾರು ಅದನ್ನು ಮಾಡ್ತಾರೆ? ಹಾಸ್ಯದು ಕಷ್ಟ ಅಲ್ವಾ? ಬಾಕಿ ವೇಷ ಅಲ್ಲಾದ್ರೆ ಸುಧಾರಿಸಬಹುದು. ಬನ್ನಿ ನೀವು, ಮತ್ತೆಲ್ಲ ಆಲೋಚನೆ ಮಾಡುವ. ಏನು? ಏನು ಹಾಸ್ಯಗಾರ್ರೆ? ನನಗೆ ಮನೆಗೆ ಹೋಗಬೇಕಿತ್ತು. ಈಗ
ಅದು ಹೇಳಿ. ನಂಗೆ ಮನೆಗೆ ಹೋಗ್ಬೇಕಿತ್ತು ಅಷ್ಟೇ. ಎಂತ ಆಸೆಗಾರ್ರೆ, ನೀವು ಈಗ ರಜೆ ಕೇಳುದಾ? ಈಗ ವೇಷ ಮಾಡಿ ಆಯ್ತಲ್ಲ, ಇನ್ನೀಗ ಅರ್ಧ ಗಂಟೆಯಲ್ಲಿ ಆಟವೇ ಮುಗಿಯುತ್ತದೆ, ಮತ್ತೆ ಮನೆಗೆ ಹೋಗ್ಬೋದಲ್ಲ. ನಾನೊಂದು ಹೇಳಬೇಕಾ? ನಿಮಗೆ ಹೇಳಬೇಕಂತ ಇಲ್ಲ, ವೃತ್ತಿ ಮತ್ತು ನಮ್ಮ ವೈಯಕ್ತಿಕ ಸಮಸ್ಯೆ ಎರಡು ಬೇರೆ ಬೇರೆ. ನನಗಿಲ್ವ ಸಮಸ್ಯೆ? ನಾನೀಗ ಅದೆಲ್ಲ ಮರೆತು ಕೆಲಸ ಮಾಡುವುದಿಲ್ವಾ? ಅದನ್ನು ನಿಮಗಿನ್ನು ಹೇಳಿಕೊಟ್ಟಾಗಬೇಕಾ? ಇನ್ನೊಂದು ವೇಷ ಮಾಡಿದರೆ ಆಟವೇ ಮುಗಿಯುತ್ತದೆ, ಇನ್ನು ಅರ್ಧ ಗಂಟೆಯಲ್ಲಿ ಮಂಗಳಾಗ್ತದೆ, ಮತ್ತೆ ಮನೆಗೆ ಹೋಗಿ. ಏನು? ಹಲೋ, ಹಾಸ್ಯಾರರು ಹೇಗಿದ್ದೀರಿ? ನನಗೆ ಮೊನ್ನೆ ವಿಷಯವೇ ಗೊತ್ತಾಗಲಿಲ್ಲ ಮಾರ್ಯಾರೆ. ನೀವು ನನ್ನ ಹತ್ರ ಒಂದು ಮಾತು ಹೇಳೋದಲ್ವಾ? ಇಷ್ಟು ಸೀರಿಯಸ್ ವಿಷಯ ನನ್ನ ಹತ್ರ ಹೇಳಿದ್ರೆ ಹೇಗೆ ಗೊತ್ತಾಗ್ತದೆ ಹೇಳಿ? ಒಂದು ಅಪ್ಪ ತೀರಿ ಹೋದ ವಿಷಯ ನನಗೆ ಗೊತ್ತಾಗುವಾಗ ನಿಮ್ಮನ್ನು ಕಳಿಸಿಕೊಡೋದಷ್ಟು ದೊಡ್ಡ ಕಟುಕನ ನಾನು? ಮನಸ್ಸು ಸರಿ ಇಲ್ಲ, ಮನಸ್ಸು ಅಂತ ಹೇಳಿದರೆ ನನಗೆ ಗೊತ್ತಾಗ್ತದ? ಆಮೇಲೆ ನನಗೆ ತುಂಬಾ ಪಶ್ಚಾತ್ತಾಪ ಆಯ್ತು. ಆಯ್ತು, ಹೋಗಲಿ ಬಿಡಿ. ಅಲ್ಲ, ಇದು ಇನ್ಯಾವಾಗ ಬರ್ತೀರಿ? ಆಟಕ್ಕೆ ಯಾವಾಗ ಬರುವುದು ನೀವಿನ್ನು? ಅದೇ ಗೊತ್ತಾಗ್ತಿಲ್ಲ.
ನೀವಿಲ್ಲದೆ ಇಲ್ಲಿ ನನಗೂ ಕಷ್ಟ ಆಗ್ತಾ ಉಂಟು. ನಿಮ್ಮ ವೇಷ ಎಲ್ಲ ಬಾಕಿದವರಿಗೆ ಮಾಡ್ಲಿಕ್ಕೆ ಆಗ್ತದ? ಅಲ್ಲ, ಮಾಡಿದ್ರು ಜನ ಒಪ್ಪುತ್ತಾರ? ಗೊತ್ತಾಯ್ತಾ? ಆದಷ್ಟು ಬೇಗ ಬನ್ನಿ. ಸ್ವಾತಿ, ನಾನು ನಿನ್ನನ್ನು ಪ್ರೀತಿಸಿದ್ದು ನೀನು ಕಲಾವಿದ ಅನ್ನೋ ಕಾರಣಕ್ಕಾಗಿ. ಈಗ ನೀನೇ ಹೀಗೆ ಕೂತ್ರೆ ಹೇಗೆ? ಕಲೆ ಅನ್ನೋದು ದೇವರ ಉಡುಗೊರೆ. ಅದು ಎಲ್ಲರಿಗೂ ಸಿಗಲ್ಲ. ನಿನಗೆ ಸಿಕ್ಕಿದೆ. ನೀನು ತುಂಬ ಅದೃಷ್ಟವಂತ. ಪ್ಲೀಸ್, ನನಗಾಗಿ ಆದರೂ ನೀನು ವೇಷ ಮಾಡು. ಮಗ, ನೀನು ಕಲಾವಿದನಾಗಿ ಹಣ ಸಂಪಾದನೆ ಕಡಿಮೆ ಮಾಡಿದರೂ ಸಹ ಜನ ಸಂಪಾದನೆ ಹೆಚ್ಚಾಗಿ ಮಾಡಿದ್ದೀಯ ಮಗ. ಬೇರೆಯವರ ನೋವನ್ನು ಮರೆಸೋದಕ್ಕಿಂತ ಒಳ್ಳೆ ಕೆಲಸ ಮತ್ತೊಂದಿಲ್ಲ ಮಗ. ನಗ್ತಾ ಇರು, ನಗಿಸ್ತಾ ಇರು, ಖುಷಿಯಾಗಿರು ಮಗ. ಹೌದು, ನಾನು ಹುಟ್ಟಿದ್ದು ನಾನು ಸಂತೋಷವಾಗಿರೋದಕ್ಕಲ್ಲ, ಬೇರೆಯವರನ್ನು ಸಂತೋಷವಾಗಿಡೋದಕ್ಕೆ.